ಸ್ನೇಹಿತರೆ ನಮಸ್ಕಾರ. PNK ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮಗಾಗಿ ಕೃಷಿ ಕೆಲಸದಲ್ಲಿ ಬಳಸುವ ಕೆಲವು ಕುತೂಹಲಕಾರಿ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಇದು ನಿಜವಾಗಿಯೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ನೋಡಿ. ಇದರಿಂದ ನೀವು ಯಾವುದೇ ಪ್ರಮುಖ ಮಾಹಿತಿಯನ್ನು ಪಡೆಯಬಹುದು. ಅದಕ್ಕಾಗಿ ತಪ್ಪದೇ ನೋಡಿ. ಟೆರಾಟೆಕ್ ಈ ಅದ್ಭುತವಾದ ಪುಟ್ಟ ಯಂತ್ರವನ್ನು ಪಾಲಕ ಕೃಷಿಗೆ ಬಳಸಲಾಗುತ್ತಿದೆ. ಅಲ್ಲಿ ಪಾಲಕದ ಚಿಕ್ಕ ಗಿಡಗಳನ್ನು ವಿಶೇಷ ದಾರದಲ್ಲಿ ಮಾಡಿ ಈ ಉಪಕರಣದಲ್ಲಿ ಇರಿಸಲಾಗುತ್ತದೆ ಮತ್ತು ಈ ದಾರದ ತುದಿಯನ್ನು ಈ ಯಂತ್ರದ ಮುಂಭಾಗದ ಭಾಗದಲ್ಲಿ ಅಂಟಿಸಲಾಗುತ್ತದೆ. ಇದರ ನಂತರ ಈ ವ್ಯಕ್ತಿಯು ಈ ಯಂತ್ರವನ್ನು ಚಲಾಯಿಸಿದಾಗ ಈ ಪಾಲಕ ದಾರವು ಮಣ್ಣಿನಲ್ಲಿ ಹರಡುತ್ತಲೇ ಹೋಗುತ್ತದೆ. ಆ ವ್ಯಕ್ತಿಯು ಈ ಯಂತ್ರವನ್ನು ಓಡಿಸುತ್ತಾ ಹೋದಂತೆ ಈ ಪಾಲಕ ದಾರದ ಎಳೆಯು ಇಡೀ ಮೈದಾನದಲ್ಲಿ ಸರಳ ರೇಖೆಯಲ್ಲಿ ಹರಡುತ್ತದೆ. ಪಾಲಕವನ್ನು ಹೆಚ್ಚಾಗಿ ಅವುಗಳ ಸಸ್ಯಗಳ ನಡುವೆ ಮತ್ತು ಅದರ ಮೂಲಕ ಬೆಳೆಸಲಾಗುತ್ತದೆ. ಮಧ್ಯದ ಮೂಲಕ ಬೆಳೆಸಿದಾಗ ಅವು ಸಾಮಾನ್ಯವಾಗಿ ನೇರವಾಗಿ ಬೆಳೆಯುವುದಿಲ್ಲ, ಆದರೆ ಈ ಉಪಕರಣದಿಂದ ಸಸ್ಯಗಳನ್ನು ನೇರ ಸಾಲಿನಲ್ಲಿ ನೆಡಬಹುದು. ಈ ರೀತಿ ಬೆಳೆದಾಗ ಅವುಗಳನ್ನು ಕೀಳುವುದು ಕೂಡ ತುಂಬಾ ಸುಲಭ. ಬಿಗ್ ಜಾನ್ ಮ್ಯಾನುಫ್ಯಾಕ್ಚರಿಂಗ್. ಸಾಮಾನ್ಯವಾಗಿ ಅನೇಕ ಜನರು ತಮ್ಮ ಮನೆಯಲ್ಲಿರುವ ಸಣ್ಣ ಸಸ್ಯಗಳು ಬೆಳೆಯಲು ಕಾಯುವುದಿಲ್ಲ. ತಮ್ಮ ಮನೆ ಕಟ್ಟಿದ ದಿನ ಮನೆಯಲ್ಲಿ ದೊಡ್ಡ ಮರಗಳು, ಗಿಡಗಳು ಬರಬೇಕು ಎಂದು ಬಯಸುತ್ತಾರೆ. ಅದಕ್ಕಾಗಿ ಈ ಪುಟ್ಟ ಮರವನ್ನು ನೆಲದಿಂದ ಕಿತ್ತು ಹಾಕುವ ಪ್ರಕ್ರಿಯೆ ಇಲ್ಲಿ ನಡೆಸಲಾಗುತ್ತಿದೆ. ಈ ಮರದ ಕೊಂಬೆಗಳನ್ನು ಸುರಕ್ಷಿತವಾಗಿಡಲು ಈ ಯಂತ್ರವನ್ನು ಎಲ್ಲಾ ಕಡೆಯಿಂದ ತಂತಿಯಿಂದ ಸುತ್ತಿಡಲಾಗುತ್ತದೆ. ಬಿಗ್ ಜಾನ್ ಟ್ರೀ ಸ್ಪೇಡ್ ಹಿಂದಿನ ಯಂತ್ರದ ಕೆಲಸ ಮುಗಿದ ನಂತರ ಈ ಯಂತ್ರವನ್ನು ಬಳಸಲಾಗುತ್ತದೆ. ಮರವನ್ನು ನೆಲದಿಂದ ಸುರಕ್ಷಿತವಾಗಿ ಹೊರತೆಗೆಯುವುದು ಮತ್ತು ಅದನ್ನು ನೆಲದಲ್ಲಿ ಹೂಳುವುದು ಇದರ ಕೆಲಸ. ಇದಕ್ಕಾಗಿ ಈ ಯಂತ್ರದಲ್ಲಿ ಅಳವಡಿಸಲಾದ ಮೊನಚಾದ ಬ್ಲೇಡು ಅಥವಾ ತೋಳುಗಳನ್ನು ಮರದ ಎಲ್ಲಾ ಬದಿಗಳಿಂದ ನೆಲಕ್ಕೆ ಸೇರಿಸಲಾಗುತ್ತದೆ. ಮರದಿಂದ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಳ್ಳಲಾಗುತ್ತದೆ ಮತ್ತು ಕೆಳಗೆ ಹೋಗುವ ಮೂಲಕ ಸ್ಥಳವನ್ನು ಪಡೆಯುತ್ತದೆ. ಇದರಿಂದಾಗಿ ಈ ಮರದ ಒಳಭಾಗ ಮತ್ತು ಅದರ ಬೇರುಗಳು ಮಣ್ಣಿನಿಂದ ಬೇರ್ಪಡುತ್ತವೆ. ಅದರ ನಂತರ ಈ ಯಂತ್ರವು ಈ ಸಂಪೂರ್ಣ ಮರವನ್ನು ಮೇಲಕ್ಕೆತ್ತಿ ಅದನ್ನು ನೆಡಬೇಕಾದ ಸ್ಥಳಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಇದಕ್ಕಾಗಿ ಈಗಾಗಲೇ ಈ ಮರದ ಕೆಳಗಿನ ಭಾಗಕ್ಕೆ ಅನುಗುಣವಾಗಿ ಆಳವಾದ ಹೊಂಡವನ್ನು ಅಗೆಯಲಾಗಿದೆ ಮತ್ತು ಅಲ್ಲಿ ಈ ಮರವನ್ನು ನೆಡಲಾಗುತ್ತದೆ ಮತ್ತು ಆದ್ದರಿಂದ ಇಡೀ ಕೆಲಸವನ್ನು ಈ ಯಂತ್ರವು ಕೆಲವೇ ನಿಮಿಷಗಳಲ್ಲಿ ಮಾಡಲಾಗುತ್ತದೆ. TechnoMaszBud ಒಣ ಎಲೆಗಳು, ಮರಗಳ ತೊಗಟೆ ಇತ್ಯಾದಿಗಳನ್ನು ಹೇಗೆ ಉಪಯುಕ್ತವಾಗಿಸಬಹುದು ಎಂದು ನೀವು ಈಗ ನೋಡಲು ಹೋಗುತ್ತೀರಾ? ಶಕ್ತಿಯುತವಾದ ನಿರ್ವಾತದಿಂದ ಎಲೆಗಳನ್ನು ಈ ಯಂತ್ರದೊಳಗೆ ಹಾಕಲಾಗುತ್ತದೆ. ಇದು ಅವುಗಳನ್ನು ಪುಡಿ ಮಾಡಿ ಮರದ ಪುಡಿಯಾಗಿ ಪರಿವರ್ತಿಸುತ್ತದೆ. ಅದರಲ್ಲಿ ಸ್ವಲ್ಪ ತೇವಾಂಶವನ್ನು ಹೊಂದಿರುವುದು ಕಡ್ಡಾಯವಾಗಿದೆ, ಆದ್ದರಿಂದ ಅದರ ತಾಪಮಾನವನ್ನು ಅಳೆಯಲಾಗುತ್ತದೆ. ತದನಂತರ ಈ ಮರದ ಪುಡಿಯನ್ನು ಮುಖ್ಯ ಯಂತ್ರದೊಳಗೆ ಹಾಕಲಾಗುತ್ತದೆ. ಅದರೊಳಗೆ ಈ ಮರದ ಪುಡಿ ಸಣ್ಣ ಸಮಾನ ಕಾಳುಗಳ ರೂಪದಲ್ಲಿ ಹೊರಬರುತ್ತದೆ. ಅದನ್ನು ನೋಡಿ ನಿಮ್ಮ ಮನದಲ್ಲೂ ಈ ಪ್ರಶ್ನೆ ಬಂದಿರಬೇಕು, ಒಳ್ಳೆಯದು, ಅದರ ಕಾರ್ಯವೇನು? ಆದ್ದರಿಂದ ವಾಸ್ತವವಾಗಿ ಅನೇಕ ದೇಶಗಳಲ್ಲಿ ಈ ಒಣ ಎಲೆಗಳು ಇತ್ಯಾದಿಗಳಿಂದ ತಯಾರಿಸಿದ ಈ ವಸ್ತುವನ್ನು ಇಂಧನವಾಗಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಹಲವು ದೇಶಗಳಲ್ಲಿ ಇವರಿಂದ ವಿದ್ಯುತ್ ತಯಾರಾಗುತ್ತಿದೆ. ಸ್ಕೋಫ್ಹೇವ್ ಯಂತ್ರವನ್ನು ಈ ಸ್ಟ್ರಾಬೆರಿ ಸಸ್ಯಗಳನ್ನು ಕೀಟನಾಶಕ ಸಿಂಪಡಿಸಲಾಗುತ್ತಿದೆ. ಇದಕ್ಕಾಗಿ ಈ ವಿಶೇಷ ಯಂತ್ರವನ್ನು ಬಳಸಲಾಗುತ್ತದೆ. ಕೀಟನಾಶಕಗಳ ಸಿಂಪಡಣೆಯ ಸಮಯದಲ್ಲಿ ರೈತರು ಹೆಚ್ಚಾಗಿ ಸುಸ್ತಾಗುತ್ತಾರೆ, ತನ್ನ ಬೆನ್ನಿನ ಮೇಲೆ ಕೀಟನಾಶಕಗಳ ತೊಟ್ಟಿಯನ್ನು ಹೊತ್ತುಕೊಂಡು. ಆದ್ದರಿಂದ ವಿರುದ್ಧ ಇಲ್ಲಿ ಈ ಯಂತ್ರವನ್ನು ಟ್ರ್ಯಾಕ್ಟರ್ನೊಂದಿಗೆ ಸರಿಪಡಿಸಿದ ನಂತರ ಈ ಸಸ್ಯಗಳ ಮೇಲೆ ಓಡಿದಾಗ, ಆದ್ದರಿಂದ ಈ ಸಸ್ಯಗಳಿಗೆ ಕೀಟನಾಶಕಗಳನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ನಿಯಂತ್ರಿತ ಪ್ರಮಾಣದಲ್ಲಿ ಸಿಂಪಡಿಸುವುದನ್ನು ಮುಂದುವರಿಸುತ್ತದೆ. ಈ ಯಂತ್ರದ ಸ್ಪ್ರೇ ನಳಿಕೆಗಳನ್ನು ಸಹ ಕವರ್ನಿಂದ ಮುಚ್ಚಲಾಗುತ್ತದೆ. ಅದರಿಂದಾಗಿ ಕೀಟನಾಶಕ ಅಲ್ಲಿ ಇಲ್ಲಿ ಹಾರುವುದಿಲ್ಲ. ಇದರಿಂದಾಗಿ ಕೀಟನಾಶಕಗಳನ್ನು ಸಸ್ಯಗಳ ಮೇಲೆ ಸಮಾನ ಪ್ರಮಾಣದಲ್ಲಿ ಸಿಂಪಡಿಸಲಾಗುತ್ತದೆ. ವ್ಯಾನ್ ಡಮ್ಮೆ
ಅತಿವೃಷ್ಟಿಯಲ್ಲಿ ನೀರು ನಿಲ್ಲುವುದರಿಂದ ಗದ್ದೆಗಳಲ್ಲಿ ಬೆಳೆ ನಾಶವಾಗುವ ಅಪಾಯ ಸದಾ ಇರುತ್ತದೆ. ಹಾಗಾಗಿ ಆ ಸಮಸ್ಯೆಯನ್ನು ತಪ್ಪಿಸಲು ಈ ಯಂತ್ರವನ್ನು ಪರಿಚಯಿಸಲಾಗಿದೆ. ಈ ಯಂತ್ರದ ಬಾಯಿಯ ಮುಂದೆ ಅತ್ಯಂತ ಚೂಪಾದ ಸ್ಕ್ಯಾಬಾರ್ಡ್ ರಚನೆ ಆಗುತ್ತದೆ. ಈ ಯಂತ್ರದ ಬಾಯಿಯನ್ನು ಹೊಲದ ಅಂಚಿನಲ್ಲಿರುವ ಚರಂಡಿಯ ಉದ್ದಕ್ಕೂ ಇರಿಸಲಾಗುತ್ತದೆ. ತದನಂತರ ಪೈಪ್ನ ತುದಿಯೂ ಅಲ್ಲೇ ಅಂಟಿಕೊಂಡಿರುತ್ತದೆ ಮತ್ತು ಅದರ ನಂತರ ಈ ಯಂತ್ರದ ಮುಂಭಾಗದ ಬಾಯಿಯು ನೆಲದ ಕೆಳಗೆ 2 ರಿಂದ 3 ಅಡಿ ಆಳದಲ್ಲಿ ಕ್ಷೇತ್ರದ ಮೂಲಕ ಹಾದುಹೋಗುತ್ತದೆ ಮತ್ತು ಯಂತ್ರದ ಪೈಪ್ ಹಾಕಲಾಗಿದೆ. ಈ ಪೈಪ್ ಅನ್ನು ಇಡೀ ಕ್ಷೇತ್ರದ ಮೂಲಕ ಹಾದುಹೋಗುವ ಮೂಲೆಯಿಂದ ಮೂಲೆಗೆ ಹಾಕಲಾಗುತ್ತದೆ. ಈ ಪೈಪುಗಳನ್ನು ಹಾಕಿರುವುದರಿಂದ ನೀರು ನಿಲ್ಲುವಂತಹ ಸಮಸ್ಯೆ ಎದುರಾದಾಗಲೆಲ್ಲ ಇದರಿಂದ ನೀರು ನೆಲಕ್ಕೆ ಇಳಿಯುತ್ತದೆ ಮತ್ತು ಈ ಪೈಪ್ ಮೂಲಕ ಹಾದುಹೋಗುವಾಗ ಅದನ್ನು ಹೊಲದ ಬದಿಯಲ್ಲಿ ಮಾಡಿದ ಚರಂಡಿಗಳ ಮೂಲಕ ಹೊರತೆಗೆಯಲಾಗುತ್ತದೆ. ಇದರಿಂದ ಹೊಲದ ಅಗತ್ಯ ಖನಿಜ ಲವಣಗಳು ನೀರಿನೊಂದಿಗೆ ಹರಿಯುವುದಿಲ್ಲ ಅಥವಾ ಹೊಲದ ಬೆಳೆಗೆ ಯಾವುದೇ ಹಾನಿಯಾಗುವುದಿಲ್ಲ. ಈ ಪೈಪ್ಗಳನ್ನು ಮುಂಭಾಗದ ಮೈದಾನದಾದ್ಯಂತ ಕ್ರಮಬದ್ಧವಾಗಿ ಹಾಕಲಾಗಿದೆ. ಸುಪ್ರೀಂ ಸೆಲ್ಫ್ ಲೋಡರ್ಸ್ 30 ಅನೇಕ ರೈತರು ಬೆಳೆಗಳನ್ನು ಬೆಳೆಯಲು ಇಷ್ಟಪಡುತ್ತಾರೆ ಮತ್ತು ಪ್ರಾಣಿಗಳನ್ನು ಬೆಳೆಸಲು ಇಷ್ಟಪಡುತ್ತಾರೆ. ಏಕೆಂದರೆ ಜಾನುವಾರುಗಳಿಗೆ ಸಾಕಾಗುವಷ್ಟು ಮೇವು ಹೊಲಗಳಿಂದ ಮಾತ್ರ ದೊರೆಯುತ್ತದೆ. ಇದರಿಂದ ಪಶುಗಳಿಗೆ ಆಹಾರ ಸಂಗ್ರಹಿಸಲು ರೈತರಿಗೆ ಹೆಚ್ಚಿನ ತೊಂದರೆಯಾಗುವುದಿಲ್ಲ. ಹಾಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ಹೊಲಗಳಿಂದ ಬೆಳೆ ಕಟಾವು ಮಾಡಿದ ನಂತರ ರೈತರು ಒಂದು ಸ್ಥಳದಲ್ಲಿ ಉಳಿದ ಹುಲ್ಲು ಇತ್ಯಾದಿಗಳನ್ನು ಸಂಗ್ರಹಿಸುತ್ತಾರೆ ಮತ್ತು ಅದನ್ನು ಮೇವಾಗಿ ಪರಿವರ್ತಿಸಲು ಕೆಲವರು ಈ ರೀತಿಯ ಯಂತ್ರದ ಸಹಾಯವನ್ನು ತೆಗೆದುಕೊಳ್ಳುತ್ತಾರೆ. ಈ ಯಂತ್ರವು ಮೇವನ್ನು ಎತ್ತಿಕೊಳ್ಳುತ್ತಲೇ ಇರುತ್ತದೆ ಮತ್ತು ಇದು ತನ್ನೊಳಗೆ ಇತರ ಅಗತ್ಯ ಪೋಷಕಾಂಶಗಳೊಂದಿಗೆ ಮಿಶ್ರಣವಾಗಿದೆ. ಇದರಿಂದ ಪ್ರಾಣಿಗಳಿಗೆ ಸಂಪೂರ್ಣ ಆಹಾರವನ್ನು ನೀಡಬಹುದು. ಈ ಯಂತ್ರವು ತುಂಬಾ ದೊಡ್ಡದಾಗಿದೆ. ಇದರಿಂದಾಗಿ ಒಂದೇ ಬಾರಿಗೆ ಹಲವು ಪ್ರಾಣಿಗಳಿಗೆ ಮೇವು ಸಿಗುತ್ತದೆ. ಮೇವು ಸಿದ್ಧವಾದ ನಂತರ ಮೇವನ್ನು ಕೂಡ ಈ ಯಂತ್ರದ ಮೂಲಕ ಪ್ರಾಣಿಗಳ ಬಾಯಿಯ ಮುಂದೆ ಇಡಲಾಗುತ್ತದೆ. ಇದರಿಂದಾಗಿ ಪ್ರಾಣಿಗಳಿಗೆ ಮೇವು ಕೂಡ ಯಂತ್ರದ ಮೂಲಕವೇ ತಯಾರಾಗುತ್ತದೆ ಮತ್ತು ಅವುಗಳನ್ನು ಸಹ ನೀಡಲಾಗುತ್ತದೆ. ಕೊರಿಮಾ ಇಟಲಿ ಅನೇಕ ರೈತರು ಟೊಮೆಟೊಗಳ ಅತಿಯಾದ ಕೃಷಿ ಮಾಡುತ್ತಾರೆ. ಇದರಿಂದಾಗಿ ಅವರು ಯಂತ್ರಗಳನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಏಕೆಂದರೆ ಟೊಮೆಟೊವನ್ನು ಗದ್ದೆಯಿಂದ ಕಿತ್ತು ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆಗೆ ತರದಿದ್ದರೆ ಅವು ಸಹ ಹಾಳಾಗಬಹುದು. ಹಾಗಾಗಿ ಇಲ್ಲಿ ಈ ಯಂತ್ರವು ರೈತರಿಗೆ ಬಹಳಷ್ಟು ಕೆಲಸಗಳನ್ನು ಸುಲಭಗೊಳಿಸುತ್ತದೆ. ಟೊಮ್ಯಾಟೊ ಗಿಡಗಳಿಂದ ಟೊಮೆಟೊ ಕೀಳಲು ಈ ಯಂತ್ರದ ಮುಂಭಾಗದ ಭಾಗವನ್ನು ಸಸ್ಯಗಳ ಕೆಳಭಾಗದಲ್ಲಿ ಸೇರಿಸಲಾಗುತ್ತದೆ. ಅದರ ನಂತರ ಈ ಯಂತ್ರವು ಇಡೀ ಸಸ್ಯವನ್ನು ಎತ್ತಿಕೊಂಡು ಟೊಮೆಟೊಗಳನ್ನು ಸಸ್ಯಗಳಿಂದ ಪ್ರತ್ಯೇಕಿಸುತ್ತದೆ. ಸಸ್ಯದಿಂದ ಕಿತ್ತುಕೊಂಡ ಟೊಮೆಟೊಗಳಲ್ಲಿ ಕೆಲವು ಟೊಮೆಟೊಗಳು ಹಸಿರಾಗಿದೆಯೇ? ಹೀಗಿರುವಾಗ ಈ ಯಂತ್ರದಲ್ಲಿ ಅಳವಡಿಸಲಾಗಿರುವ ವಿಶೇಷ ವ್ಯವಸ್ಥೆಯು ಆ ಹಸಿರು ಟೊಮೆಟೊಗಳನ್ನು ಪ್ರತ್ಯೇಕಿಸುತ್ತದೆ. ಇದರಿಂದಾಗಿ ಟೊಮೆಟೊವನ್ನು ನಂತರ ರೈತರಿಗೆ ವಿಂಗಡಿಸುವ ಕೆಲಸವು ಕೊನೆಗೊಳ್ಳುತ್ತದೆ. ಟೊಮೆಟೊವನ್ನು ಸಂಪೂರ್ಣವಾಗಿ ಬೇರ್ಪಡಿಸಿದ ನಂತರ ಅವರು ಏಕಕಾಲದಲ್ಲಿ ಉಡೇಲ ಸಹ ಇಡುತ್ತಾರೆ. ಓಡುತ್ತಿರುವ ಟ್ರಕ್ ಒಳಗೆ ಹೋಗುವಾಗ ಮತ್ತು ಟ್ರಕ್ ತುಂಬಿದಾಗ ಅವರು ಅಲ್ಲಿಗೆ ಮತ್ತೊಂದು ಟ್ರಕ್ ಅನ್ನು ಕರೆಯುತ್ತಾರೆ. ಈ ಯಂತ್ರವು ಟೊಮೆಟೊವನ್ನು ಗದ್ದೆಯಿಂದ ಕೀಳುವುದಲ್ಲದೆ ಹಸಿರು ಟೊಮ್ಯಾಟೊ ಮತ್ತು ಉಳಿದ ಗಿಡಗಳನ್ನು ಪುಡಿ ಮಾಡಿ ಮತ್ತೆ ಗದ್ದೆಗೆ ಎಸೆಯುತ್ತದೆ. ಇದು ಜಮೀನಿಗೆ ನೈಸರ್ಗಿಕ ಗೊಬ್ಬರವಾಗಿ ಕಾರ್ಯನಿರ್ವಹಿಸುತ್ತದೆ. ಅಗ್ರೋಮಾಸ್ಟರ್ ಕೃಷಿ ಯಂತ್ರೋಪಕರಣಗಳು. ಇಲ್ಲಿ ಈ ಮೋಜಿನ ಯಂತ್ರವನ್ನು ಆಲೂಗಡ್ಡೆ ಕೃಷಿಗೆ ಬಳಸಲಾಗುತ್ತಿದೆ. ಆಲೂಗಡ್ಡೆಯನ್ನು ಸ್ವತಃ ಆಲೂಗಡ್ಡೆ ಕೃಷಿಗೆ ಮಾಧ್ಯಮವಾಗಿ ಬಳಸಲಾಗುತ್ತದೆ. ಇದರಿಂದಾಗಿ ಅನೇಕ ಆಲೂಗಡ್ಡೆಗಳು ಆಲೂಗಡ್ಡೆಯಿಂದಲೇ ಕ್ಷೇತ್ರದಲ್ಲಿ ಬೆಳೆಯುತ್ತವೆ. ಇಲ್ಲಿಯವರೆಗೆ ಆಲೂಗಡ್ಡೆ ನಾಟಿ ಮಾಡಲು ರೈತರು ಆಗಾಗ್ಗೆ ಆಲೂಗಡ್ಡೆಯನ್ನು ನೆಲದಲ್ಲಿ ಹೂತು ಹಾಕಬೇಕಾಗಿತ್ತು. ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಅಂತಹ ಕೆಲವು ರೀತಿಯ ಯಂತ್ರಗಳು ಒಂದೇ ಕೆಲಸವನ್ನು ಕ್ಷಣಾರ್ಧದಲ್ಲಿ ನಿಭಾಯಿಸಬಲ್ಲವು. ಈ ಯಂತ್ರದಲ್ಲಿ ಆಲೂಗಡ್ಡೆ ಹಾಕಿದ ನಂತರ ಈ ಯಂತ್ರದ ಚಾಲಕ ಅದನ್ನು ಪ್ರಾರಂಭಿಸಿದಾಗ, ಆದ್ದರಿಂದ ಈ ಯಂತ್ರದಲ್ಲಿ ಆಲೂಗಡ್ಡೆ ಸ್ವತಃ 90 ಡಿಗ್ರಿ ಕೋನದಲ್ಲಿ ಕನ್ವೇಯರ್ ಬೆಲ್ಟ್ ಒಳಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಮತ್ತು ಯಾರಿಗೆ ಈ ಯಂತ್ರವನ್ನು ಕ್ಷೇತ್ರದ ಆಳದಲ್ಲಿ ಮಾತನಾಡುತ್ತಾರೆ. ಈ ಯಂತ್ರದಲ್ಲಿ 4 ಕನ್ವೇಯರ್ ಬೆಲ್ಟ್ ಮಾದರಿಯ ಯಂತ್ರಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಕೆಲವೇ ನಿಮಿಷಗಳಲ್ಲಿ ಇಡೀ ಹೊಲದೊಳಗೆ ಆಲೂಗಡ್ಡೆ ನೆಡುತ್ತವೆ ಮತ್ತು ಕೆಲಸವನ್ನು ಮಾಡಲು ಕೇವಲ ಒಂದು ವ್ಯಕ್ತಿ ಅಗತ್ಯವಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋ ಲೈಕ್ ಮಾಡಿ ಮತ್ತು ನೀವು ಇನ್ನೂ ಚಾನಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.